ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ದಿನೇ ದಿನೇ ಹೊಸ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ನಟ ಪ್ರಕಾಶ್ ರಾಜ್ ಹೆಸರು ಬಹಳ ಪ್ರಮುಖ ಕೇಳಿ ಬಂದಿರುತ್ತದೆ. ಈ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಚಕ್ರವರ್ತಿ ಅವರು, ಈಗ ಹೊಸ ರೀತಿಯ ಬೆಳವಣಿಗೆ, ಹೊಸ ರೀತಿಯ ಪ್ರಕರಣ ಆಗ್ತಾ ಇರುವಂಥದ್ದು, ಪ್ರಕಾಶ್ ರಾಜ್ ಅವರ ಹೆಸರು ಬಂದಿರುವಂಥದ್ದು, ಏನು ಅನ್ಸುತ್ತೆ ಈ ಪ್ರಕರಣ? ಹೊಸ ರೀತಿಯ ಇಲ್ಲ, ಇದು ಹೊಸದು ಅಂತ ನನಗನ್ಸುತ್ತೆ. ಕರ್ನಾಟಕದ ಯಾವ ಪತ್ರಕರ್ತರಿಗೂ ಹೊಸದು ಅಂತ ಅನ್ಸಲ್ಲ. ಬಿಕಾಸ್ ಹಿಂದಿನಿಂದಲೂ ಕೂಡ ಕರ್ನಾಟಕದ ಪತ್ರಕರ್ತರು, ನನಗೆ ಬಹಳ ಸಂತೋಷ ಇದೆ, ಎಲ್ಲ ಕರ್ನಾಟಕದ ಪತ್ರಕರ್ತರು ನಾನು BBC ಯ ಪತ್ರಕರ್ತರಿಗಿಂತ, ಅಲ್ ಜಜೀರಾದ ಪತ್ರಕರ್ತರಿಗಿಂತ ವೇಗ ಮತ್ತು ಬುದ್ಧಿವಂತರು ಅಂತ ಭಾವಿಸ್ತೀನಿ. ಯಾಕೆ ಅಂತಂದ್ರೆ ಅವತ್ತೇ ಈ ಷಡ್ಯಂತ್ರವನ್ನು ಹೊರಗಿಡಲಿಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಿದವರು, ಮತ್ತು ಇದನ್ನ ಷಡ್ಯಂತ್ರ ಅಂತ, ಬುರುಡೆ ಪ್ರಕರಣ ಅಂತ ಹೆಸರು ಕೊಟ್ಟು ಅದನ್ನು ಬುರುಡೆ ಅಂತ ಪ್ರೂವ್ ಮಾಡಿದವರು ಕರ್ನಾಟಕದ ಪತ್ರಕರ್ತರು. ಎಲ್ರಿಗೂ ಗೊತ್ತಿರುವಂತ ಸಂಗತಿಯೇ ಇದ್ರ ಹಿಂದೆ ಈ ತರದ ಎಡಪಂಥೀಯರಿದ್ದಾರೆ ಅಂತ. ಮತ್ತೆ ಇದು ಎಷ್ಟು ಓಪನ್ ಆಗಿತ್ತು ಅಂತಂದ್ರೆ, ಸ್ವತಃ ದಿನೇಶ್ ಗುಂಡೂರಾವ್ ಹೇಳಿದ್ರು, ಎಡಪಂಥೀಯರ ಒತ್ತಡದ ಮೇರೆಗೆ ನಾವು SIT ರಚನೆ ಮಾಡಿದ್ದೀವಿ ಅಂತ. ಅಂದ್ರೆ ಎಡಪಂಥೀಯರು ಅಂದ್ರೆ ಇನ್ಯಾರಿದ್ದಾರೆ? ಕಣ್ಣಿಗೆ ಕಾಣಿಸಿಕೊಳ್ಳುವಂತ ಕರ್ನಾಟಕದ ಎಡಪಂಥೀಯರಲ್ಲಿ ಈಗ ಉಳಿದಿರುವಂತ ಕೆಲವರು ಅರ್ಬನ್ ನಕ್ಸಲರು ಕೆಲವರೇ ಉಳ್ಕೊಂಡಿದ್ದಾರೆ. ಬಹಳ ಹಾರ್ಡ್ ಕೋರ್ ಎಡಪಂಥೀಯರನ್ನು ಉಳ್ಕೊಂಡಿಲ್ಲ. ಅಳಿದುಳಿದ ಕೆಲವು ಮಂದಿ ಯಾರು ಆಗ್ಲೋ ಈಗ್ಲೋ ತಾನು ತನ್ನ ಸಿದ್ಧಾಂತವನ್ನು ಬದಲಾಯಿಸಬಲ್ಲೆ ಅಂತ ರೆಡಿಯಾಗಿ ಕೂತಿದ್ದಾರೋ, ಆ ತರದ ಅಳಿದುಳಿದ ಕೆಲವೇ ಮಂದಿಗಳಲ್ಲಿ ಇರುವಂತವರು ಪ್ರಕಾಶ್ ರಾಜ್ ಒಬ್ರು ಅಂತವರಲ್ಲಿ. ಸೊ ಹೀಗಾಗಿ ಅವರ ಪಾತ್ರ ಇರೋದ್ರ ಬಗ್ಗೆ ಯಾರಿಗೂ ಅನುಮಾನ ಇರಲಿಲ್ಲ. ಅದು ಈ ಪ್ರೂವ್ ಆಗಿದೆ, ಬಹಿರಂಗ ಆಗಿದೆ ಅಂತ. ಡೆಫಿನೆಟ್ಲಿ. ಪ್ರಕಾಶ್ ರಾಜ್ ಅವರು ಒಂದು ಮಾತನ್ನು ಹೇಳಿದ್ರು, ನನ್ಗೆ ಯಾರೋ ಫೋನ್ ಮಾಡಿಕೊಟ್ರು ಅಂದರೆ ಗಿರೀಶ್ ಮಟ್ಟಣ್ಣನವರು, ಗೊತ್ತಿರಲಿಲ್ಲ, ನಾನು ಫೋನ್ ತೆಗೆದುಕೊಟ್ಟು ಹೇಳಿದೆ ಅಂತ. ಸೊ ಅದು ಲಾಜಿಕ್ ಆಗಿ ಅಪ್ಲೈ ಮಾಡಿದ್ರೆ ಯಾವ ರೀತಿ ಚರ್ಚೆ ಆಗುತ್ತೆ, ಅಥವಾ ನೀವು ಇದನ್ನು ಯಾವ ರೀತಿ ವಿಶ್ಲೇಷಣೆ? ಅಲ್ಲ, ಒಂದು ನೀವೇ ಯೋಚನೆ ಮಾಡಿ. ಈಗ ನಿಮಗೆ ಯಾರೋ ಕಾಲ್ ಮಾಡಿ, ನೀವು ಅವ್ರ ಮುಖನೇ ನೋಡಲಿಲ್ಲ, ಮುಖ ನೋಡದೇ ಇರೋಂಥ ನೀವು ನಿಮ್ಮದು TVಯಲ್ಲೆಲ್ಲ ನೋಡ್ತೀವಿ ಸರ್, ನೀವು ತುಂಬ ಚೆನ್ನಾಗಿ ಇನ್ಸ್ಪೈರ್ ಮಾಡ್ತೀರಾ, ಇಲ್ಲೊಬ್ಬ ಇದ್ದಾನೆ, ಅವನೊಂದು ಸಾಕ್ಷಿ ಹೇಳಬೇಕು, ಅವನು ನಾನು ಹೇಳಿಕೊಟ್ಟಂತೆ ಹೇಳಲಿ ಅಂತ ನೀವು ಒಂದು ಸ್ವಲ್ಪ ಹೇಳ್ತೀರಾ ಅಂತ ಕೊಟ್ಟರೆ ಹೇಳ್ತೀರಾ? ನೀವು ಹಾಗೆ ನೀವು ಕಾಮನ್ ಆಗಿ ಯೋಚನೆ ಮಾಡಿ. ಯಾರೂ ಹಾಗೆ ಮಾಡೋದಿಲ್ಲ. ಯಾಕೆ ಯಾರಾದರೂ ಹೇಳ್ತಾರೆ ಕಾಲ್ ಮಾಡಿದ ತಕ್ಷಣ ಹಿಂಗೆ ಹೇಳಿ ಅಂತ? ಇನ್ಫ್ಯಾಕ್ಟ್ ಧೈರ್ಯ ತುಂಬೋದು ಹೆಂಗಿರುತ್ತೆ ಅಂತಂದರೆ, ನೋಡಪ್ಪ, ನಿನಗೇನು ಸತ್ಯ ಗೊತ್ತಿದೆಯೋ ಅದನ್ನು ಹೇಳು, ಸಮಾಜಕ್ಕೆ ಒಳಿತಾಗಲಿ ಅಂತ ಹೇಳಿದ್ರೆ ಪರವಾಗಿಲ್ಲ. ಗಿರೀಶ್ ಮಟ್ಟಣ್ಣ ಹೇಗೆ ಹೇಳ್ಕೊಡ್ತಾರೋ ಹಾಗೆ ಹೇಳು. ನೀನು ಹಾಗೆ ಹೇಳಿದರೆ 29ನೇ ತಾರೀಕು ಬಂದು ನಾನು ನಿನ್ನ ತಬ್ಕೊಳ್ತೀನಿ ಅಂತಂದರೆ ಏನರ್ಥ? ಅಂದರೆ ನೀವು ತಿದ್ದುತ್ತಾ ಇದ್ದೀರಾ ಅಂತ ಅರ್ಥ. ಒಬ್ಬ ವ್ಯಕ್ತಿನ ನಿಮಗೆ ಬೇಕಾದಂತೆ ನೀವು ತಯಾರು ಮಾಡಿ ಒಂದು ಶ್ರದ್ಧೆಯ ಕೇಂದ್ರವನ್ನು ನಾಶ ಮಾಡ್ತಿದ್ದೀರಿ ಅಂತ ಅರ್ಥ ಅಲ್ಲ. ಈ ದೃಷ್ಟಿಯಿಂದ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವರು ನಮ್ಮ ಪ್ರಕಾಶ್ ರಾಜ್ ಏನಿದ್ದಾರೆ, ಅವ್ರು 100% ಈ ಥರದೊಂದು ಪ್ರಯತ್ನಕ್ಕೆ ನಿಂತಿದ್ರು. ಓಕೆ, ಇದರಿಂದ 200 ಕೋಟಿ ರೂಪಾಯಿ ವ್ಯವಹಾರ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ SIT ತನಿಖೆಯ ವರದಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. 10 ತಿಂಗಳಿಂದ ಗೃಹ ಸಚಿವ ಪರಮೇಶ್ವರನ್ ಕೇಳ್ತಾ ಇದ್ರು, ಆಗ ಗೃಹ ಸಚಿವರಾಗಿದ್ರು. ಮತ್ತೊಂದು ಕಡೆ ವರದಿ ಹಿಂಗೆ ಚರ್ಚೆ ಆಗ್ತಾ ಇದೆ, ಅಷ್ಟು ಬುರುಡೆ ಸಿಕ್ಕಿದೆ, ಇಷ್ಟು ಸ್ಕೆಲಿಟನ್ ಸಿಕ್ಕಿದೆ, ಈ ರೀತಿ ತನಿಖೆ, ಹೊಸ ಒಂದು ರೀತಿಯಲ್ಲಿ ಒಂದು ಇನೋವೇಷನ್, ಇವೆಲ್ಲವೂ ಕೂಡ ಆಗ್ತಾ ಇತ್ತು. ಏನನ್ಸುತ್ತೆ ತನಿಖೆ ವರದಿ 9-10 ತಿಂಗಳು ಬೇಕಾಗಿತ್ತು? ಇಷ್ಟು ದಿನ ಅಬ್ಸಲ್ಯೂಟ್ಲಿ ಬೇಕಾಗಿಲ್ಲ. ಯಾಕೆಂತಂದರೆ ತನಿಖೆ ಸಿದ್ಧವಾಗಿದೆ, ನಮ್ಮ ಕೈಯಲ್ಲಿದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಇವರು ಈ ತನಿಖೆ ಇನ್ನೂ ತಡವಾಗುತ್ತೆ ಮತ್ತು ಹಿಂಗಾಗುತ್ತೆ ಅಂತ ಹೇಳ್ತಾ ಇರೋದು ಖಂಡಿತವಾಗಿ ಒಪ್ಪಿಕೊಳ್ಳುವಂಥ ಸಂಗತಿಯಲ್ಲ. ಆದಷ್ಟು ಬೇಗ ಮಧ್ಯಂತರ ವರದಿ ಬಂದಿದ್ರೆ ಅದನ್ನು ಇಡಬೇಕು. ಆ ಮಧ್ಯಂತರ ವರದಿಯಲ್ಲಿ ಪ್ರಕಾಶ್ ರಾಜ್ ಫೋನ್ ಮಾಡಿದ್ದು ದಾಖಲಾಗಿದೆಯಾ ನೋಡಬೇಕು. ನೀವು ಮುಖ್ಯಸ್ಥರೊಬ್ಬರಿಗೆ ಒಬ್ಬ ಸೆಲೆಬ್ರಿಟಿ ಫೋನ್ ಮಾಡಿ ಹೇಳ್ತಾರೆ ಅಂತಂದ್ರೆ ಅದು ಇನ್ಫ್ಲೂಯೆನ್ಸ್ ಮಾಡುವಂಥ ಪ್ರಯತ್ನ. ಅದು ತನಿಖೆಗಿಂತ ಮುಂಚೆನೆ ಅಂತ ಹೇಳಿದ್ದಾರೆ. ಯಾರು ಅಂತಾನೆ ಗೊತ್ತಿರಲಿಲ್ಲ ಇನ್ನು. ಇವ್ರು ಆಗ್ತಾರೆ ಅಂತ ಇವ್ರಿಗೆ ಅಂದಾಜಿದೆ, ಅಥವಾ ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಇವ್ರನ್ನ ಮಾಡಿ ಅಂತ ಹೇಳಿದ್ದಾರೆ ಅಂತ ಆಯ್ತಲ್ಲ. ಇವರು ಸರ್ಕಾರದ ಮೇಲೂ ಗೂಬೆ ಕೂರಿಸ್ಬಿಟ್ಟಿದ್ದಾರೆ. ಯಾರು ಪ್ರಕಾಶ್ ರಾಜ್ ಅವರು ಇವತ್ತು ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂರಿಸಿದ್ದಾರೆ, ಸರ್ಕಾರದ ಮೇಲೆ ಗೂಬೆ ಕೂರಿಸಿದ್ದಾರೆ, ಒಟ್ಟಾರೆ ವ್ಯವಸ್ಥೆ ಮೇಲೆ ಗೂಬೆ ಕೂರಿಸಿರೋದು ಬಹಳ ದುರಂತಕಾರಿ ಸಂಗತಿ ಅಂತ ನನ್ಗನ್ಸುತ್ತೆ. ಈ ದೃಷ್ಟಿಯಿಂದ ಇಡೀ ಸರ್ಕಾರ ಕ್ಲೀನ್ ಆಗಿ ಬರಬೇಕು ಅಂತಂದ್ರೆ ಆದಷ್ಟು ಬೇಗ ತನಿಖೆಯ ವರದಿಯನ್ನು ಮುಂದಿಟ್ಟು ಅದರ ಮೇಲೆ ಒಂದು ಚರ್ಚೆ ನಡಿಬೇಕು. ಅದಾದ ನಂತರ ಮುಂದಿನ ತನಿಖೆಗೆ ಪ್ರಕಾಶ್ ರಾಜ್ ಅವರು ಸಹಕರಿಸಬೇಕು ಅಂತ ಅನ್ಸುತ್ತೆ. ಓಕೆ, ಈಗ ತನಿಖೆ ವರದಿ ಬರುತ್ತೋ ಅಥವಾ ಮಧ್ಯಂತರ ವರದಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಒಂದು ವೇಳೆ ವರದಿ ಬಂದರೆ ಆ ವರದಿ ಸರಿಯಾಗಿರುತ್ತೆ, ಸರಿಯಾದ ಹಾದಿಯಲ್ಲಿ ಸಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ SIT ಮೇಲೆ ಒಂದಷ್ಟು ಚರ್ಚೆಗಳು ಶುರುವಾಗಿರುತ್ತೆ. ಆದ್ರೆ ನನಗೆ SIT ತುಂಬಾ ಗೊಂದಲಗಳನ್ನ ಮಾಡಿರಲ್ಲ ಅನ್ನುವಂಥ ವಿಶ್ವಾಸ ಇದೆ, ಸ್ವಲ್ಪ ಮಟ್ಟಿಗೆ. ಯಾಕಿದೆ ಅಂತಂದ್ರೆ, ಇದನ್ನ SIT ಎಷ್ಟು ತನಿಖೆ ಮಾಡಿದೆಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಮೀಡಿಯಾಗಳೇ ತನಿಖೆ ಮಾಡಿಬಿಟ್ಟಿವೆ. ಮೀಡಿಯಾಗಳು ಎಷ್ಟೆಷ್ಟು ಪ್ರೂಫ್ಗಳನ್ನ ತಂದು ಎದುರಿಗೆ ಇಟ್ಟಿವೆ ಅಂತಂದ್ರೆ SIT ಅದನ್ನ ಅವಗಣನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಮುಂದೆ ಇಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರವೇ ಅವರು ಇದು ಜನರು ಸ್ವಲ್ಪ ತಣ್ಣಗಾಗಲಿ ಅಂತ ಕಾಯ್ತಾ ಇದ್ದಾರೆ. ತಣ್ಣಗಾದ್ಮೇಲೆ ಇದನ್ನು ಬಿಟ್ಬಿಟ್ರೆ ಯಾರು ಗಮನಿಸೋದಿಲ್ಲ ಅಂತ ಕಾಯ್ತಾ ಇದ್ದಾರೆ. ಬಟ್ ಜನ ಧರ್ಮಸ್ಥಳದ ವಿಚಾರ ಬಂದಾಗ ಎಷ್ಟು ಆಕ್ರೋಶಗೊಂಡಿದ್ರು, ಧರ್ಮಸ್ಥಳದ ವಿಚಾರ ಈ ಥರ ಅಂತ ಗೊತ್ತಾದಾಗ ಇನ್ನೂ ಹೆಚ್ಚು ಆಕ್ರೋಶಗೊಂಡಿದ್ದಾರೆ. ಇದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮುಂದೆ ಏನು, ವಾಟ್ ನೆಕ್ಸ್ಟ್? ನೀವು ಜನಾಂದೋಲನ ಅಂತ ಹೇಳಿದ್ರೆ, ಅಕಸ್ಮಾತ್ ಏನಾದರೂ ಸರ್ಕಾರ ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡು ತನಿಖೆ ಮಾಡಲಿಲ್ಲ ಅಂತಂದ್ರೆ ನಂಗೆ ವಿಶ್ವಾಸ ಇದೆ, ನನಗೆ ಮಾನ್ಯ ಮುಖ್ಯಮಂತ್ರಿಗಳ
ಮೇಲೆ ವಿಶ್ವಾಸ ಇದೆ. ಯಾಕೆಂತಂದ್ರೆ ಷಡ್ಯಂತ್ರ ಅನ್ನೋ ಪದವನ್ನ ಸರ್ಕಾರದ ಕಡೆಯಿಂದ ಮೊದಲು ಬಳಸಿದ್ದವರೇ ಆಗಿದ್ದರಿಂದ ಸದನದಲ್ಲೇ ಹೇಳಿದ್ದಾರೆ, ರೆಕಾರ್ಡ್ ಆಗಿದೆ ಅದು. ಹೀಗಾಗಿ ಅವರು ಅದನ್ನು ಹೇಳಿರೋದ್ರಿಂದ ಅವರು ಇದಕ್ಕೆ ಸರಿಯಾದ ದಿಕ್ಕನ್ನು ತೋರಿಸಬಹುದು ಅಂತ. ಅಕಸ್ಮಾತ್ ಅವರು ತೋರಿಸ್ಲಿಲ್ಲ ಅಂತಂದ್ರೆ ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ, ಜನಾಗ್ರಹ ಸಭೆಗಳನ್ನು ಮಾಡ್ತೀವಿ. ಕೊನೆಗೆ ಕೇಂದ್ರ ಸರ್ಕಾರಕ್ಕೆ ಒಂದು ನಿಯೋಗವನ್ನು ತೆಗೆದುಕೊಂಡೋಗಿ ದಯಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳದೆ ಬೇರೆ ವಿಧಿ ಇಲ್ಲ. ಬಟ್ ಅಲ್ಲಿವರೆಗೂ ಹೋಗೋ ಅವಕಾಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ತಂದು ಕೊಡೋದಿಲ್ಲ ಅಂತ ಅನ್ಸುತ್ತೆ. ಮತ್ತು ನಮ್ಮ ಗೃಹ ಸಚಿವರು ಬೇರೆ ಅತ್ಯುತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ. ಅವರ ಅತ್ಯುತ್ಸಾಹ ಈಗ ಇಲ್ಲಿ ವ್ಯಕ್ತಗೊಳ್ಳಬೇಕಾಗಿದೆ. ಆ ಅತ್ಯುತ್ಸಾಹವನ್ನು ಅವ್ರು ತೋರಿಸ್ತಾರೆ ಅಂತ ನಾನು ನಂಬ್ತೀನಿ. ಒಂದೇ ಒಂದು ಅನುಮಾನ ಅಥವಾ ಒಂದೊಂದು ಪ್ರಶ್ನೆ, ಇಂದಿನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ SIT ತನಿಖೆಯನ್ನು ಕೊಡ್ತು. ಆಗ ಎಡಪಂಥೀಯರ ಬೇಡಿಕೆ ಹಿನ್ನೆಲೆಯಲ್ಲಿ ಸರ್ಕಾರ SITಗೆ ತನಿಖೆ ಕೊಡ್ತು. ಈಗ ಸರ್ಕಾರ ಬದಲಾವಣೆ ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಆಗಿರುವಂಥದ್ದು. ಆಗಿನ ತನಿಖೆಗೂ ಈಗಿನ ತನಿಖೆಗೂ, ಆಗಿನ ಒಂದು ಗೃಹ ಸಚಿವರಿಗೂ ಈಗಿನ ಗೃಹ ಸಚಿವರಿಗೂ ನೋಡೋದಾದ್ರೆ ಈ SITಯ ತನಿಖೆ ಅಥವಾ ಧರ್ಮಸ್ಥಳ ಪ್ರಕರಣ ಲಾಜಿಕ್ ಎಂಡ್ ತೆಗೆದುಕೊಂಡು ಹೋಗುತ್ತಾ ಈ ಸರ್ಕಾರ? ಅಫ್ಕೋರ್ಸ್ ಗೃಹ ಸಚಿವರ ಪ್ರಭಾವ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಭಾವ ಮುಖ್ಯಮಂತ್ರಿಗಳಿರುತ್ತೆ. ಮತ್ತು ನನಗೆ ವಿಶ್ವಾಸ ಇದೆ ಮುಖ್ಯಮಂತ್ರಿಗಳ ಮೇಲೆ. ಮುಖ್ಯಮಂತ್ರಿಗಳು ಧಾರ್ಮಿಕ ವ್ಯಕ್ತಿತ್ವದವರಾಗಿದ್ದಾರೆ. ಅವರಿಗೆ ದೇವರ ಪೂಜೆ, ದೇವರ ಕುರಿತಂಥ ಭಕ್ತಿ, ಶ್ರದ್ಧೆಯ ಭಾವನೆ ಇವೆಲ್ಲವೂ ಇರೋದ್ರಿಂದ ಅವರು ಧರ್ಮಸ್ಥಳದ ಈ ಆಸ್ತಿಕರ ಭಾವನೆಯನ್ನ, ಧರ್ಮಸ್ಥಳದ ಕುರಿತಂಥ ಭಾವನೆಯನ್ನ ಉಳಿಸೋದಕ್ಕೆ, ಅಥವಾ ಅವರೇನು ಅನ್ಯಾಯದ ಹಾದಿ ಇಡಬೇಕು ಅಂತಿಲ್ಲ, ನ್ಯಾಯವನ್ನ ಸಮಾಜದ ಮುಂದೆ ಎತ್ತಿಡುವಂತ ಪ್ರಯತ್ನ ಮಾಡ್ತಾರೆ ಅಂತ ನನ್ನ ನಂಬಿಕೆ. CBI ತನಿಖೆಗೆ ನೀವು ಕೇಂದ್ರಕ್ಕೆ ಕೇಳ್ತಾ ಇದ್ದೀರಾ, ಆ ವಿಶ್ವಾಸ ಇದೆ ಅಂದರೆ ನೀವು ಈಗಾಗಲೇ ಕೂಡ NIA ತನಿಖೆಗೆ ಸಂಬಂಧಪಟ್ಟಂತೆ ಕೇಳಿರುವಂಥದ್ದು, BJP ಮುಖಂಡರು ಕೂಡ ಮನವಿಯನ್ನು ಮಾಡಿರುವಂಥದ್ದು, ಕೇಂದ್ರ ಸರ್ಕಾರ ಅದರಲ್ಲಿ ಇಂಟರ್ಫರೆನ್ಸ್ ಆಗಿಲ್ಲ. ಈಗ ನೀವು ಜನತಾ ನ್ಯಾಯಾಲಯ ನಂತರ ನೀವು ಕೇಂದ್ರಕ್ಕೆ ಹೋಗಬೇಕು ಅಂತ. ನನಗೆ ಅಲ್ಲಿವರೆಗೂ ಹೋಗಬೇಕಾದ ಅಗತ್ಯ ಬರಲ್ಲ. ಅಫ್ಕೋರ್ಸ್ ನನ್ನ ಮನಸ್ಸಲ್ಲಿದೆ CBI ತನಿಖೆ ಮಾಡಲಿ ಅಂತ. ಯಾಕೆಂದ್ರೆ ಪ್ರಕಾಶ್ ರಾಜರಂತವರನ್ನ ಕರ್ನಾಟಕ ಸರ್ಕಾರದ ಕೆಲವು ಮಂತ್ರಿಗಳ ಸುತ್ತ ಇರುವ ಎಡಪಂಥೀಯ ಜೀವಿಗಳು, ಅವರು ಆಂದೋಲನ ಜೀವಿಗಳು ಅಂತ ನಾವೇನು ಕರಿತೀವಿ, ಆಂದೋಲನ ಜೀವಿಗಳು ಖಂಡಿತ ಬಿಡ್ಲಾರರು. ಹಿಂಗಾದ್ರೆ ನಮಗೆ ಬೇರೆ ದಾರಿ ಇರೋದಿಲ್ಲ. ಚಿನ್ನಯ್ಯ ಹೇಳಿದ ಮಾತ್ರಕ್ಕೆ ನೀವು ಅಗದಿದ್ದೀರಾ. ಈಗ ಚಿನ್ನಯ್ಯ ಹೇಳಿದ ರಿಟ್ ಪಿಟಿಷನ್ ಆಧಾರವಾಗಿಟ್ಕೊಂಡು ನೀವು ಪ್ರಕಾಶ್ ರಾಜರನ್ನ ವಿಚಾರಣೆ ಮಾಡಿಸಬೇಕು. ನೀವು ಮಾಡಲಿಲ್ಲ ಅಂತಂದ್ರೆ ನಮಗೆ ಬೇರೆ ದಾರಿ ಇಲ್ಲದೆ ಕೇಂದ್ರ ಸರ್ಕಾರಕ್ಕೆ CBI ಕೇಳಬೇಕಾಗುತ್ತೆ. ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಹೆಸರು ಹೇಳಿದ ನಂತರ ನಮಗೆ ಗೊತ್ತಾಗಿರುವಂಥದ್ದು ಅಥವಾ ಸಾರ್ವಜನಿಕವಾಗಿ ಬಹಿರಂಗವಾಗಿ ಗೊತ್ತಾಗಿರುವಂಥದ್ದು, ಇದು ಗೊತ್ತಿಲ್ಲದಂಥ ಸಂಗತಿಗಳಿದಾವ ಅಥವಾ ಚಿನ್ನಯ್ಯನೇ ದಾರಿ ತಪ್ಪಿಸಿದಾರ? ಒಂದಷ್ಟು ಅನುಮಾನ. ನೀವು ಯಾವ ರೀತಿ ಇದನ್ನು ನೋಡ್ತೀರಾ? ಒಂದು, ಚಿನ್ನಯ್ಯನ ಹೆಸರು ಪ್ರಕಾಶ್ ರಾಜನ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾರೆ. ಹೇಳಿದ್ದಕ್ಕೆ ಹೊರಗೆ ಬಂದಿದೆ. ಹೇಳದೆ ಹೋಗಿರುವಂತ ಹೆಸರುಗಳು ಎಷ್ಟಿರಬೇಕು, ಮತ್ತು ಇದರಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರನ್ನೂ ಹೀಗೆ ವಿಚಾರಣೆ ಮಾಡಿದ್ರೆ ಅವರೆಲ್ಲರೂ ಯಾರ್ಯಾರ ಹೆಸರನ್ನು ತರಬಹುದು. ಈ ಚಿನ್ನಯ್ಯನಿಗೆ ಪ್ರಕಾಶ್ ರಾಜ್ ಪ್ರೇರಣೆ ಇರ್ಬೋದು. ಬಿಕಾಸ್ ಚಿನ್ನಯ್ಯನಿಗೆ ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಸ್ವಲ್ಪ ಮಟ್ಟಿಗೆ ಕನ್ನಡನೂ ಗೊತ್ತು. ಹೀಗಾಗಿ ಆತ ಆಕ್ಟರ್ ಆಗಿ ಪ್ರಕಾಶ್ ರಾಜ್ ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂತ ಪ್ರಕಾಶ್ ರಾಜನ್ ಬಳಸಿದ್ದಾರೆ. ಬೇರೆಯವರಿಗೆ ಬೇರೆ ಥರದ ಇನ್ಫ್ಲೂಯೆನ್ಸ್ ಇರ್ಬೋದಲ್ಲ. ಯಾರು ಇನ್ಫ್ಲೂಯೆನ್ಸ್ ಇದ್ದಾರೆ ಅನ್ನೋದನ್ನು ಅವ್ರು ಹುಡುಕಬೇಕು. ಅವರು ಅದನ್ನು ಹುಡುಕಿ ಇಂಥವ್ರು ಯಾರ್ಯಾರು ನಮ್ಮ ಧರ್ಮ ಕೇಂದ್ರಗಳನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ಒಂದು ಚೆಕ್ ಲಿಸ್ಟ್ ನಮ್ಮ ಹತ್ರ ಇರಬೇಕು. ಸೊ ದಟ್ ಇಂಥವ್ರು ಬಂದ ತಕ್ಷಣ ಈ ದೇಶ ಗುರುತಿಸಬೇಕು, ಇವರೆಲ್ಲ ಡೇಂಜರಸ್ ಅಂತ. ಆ ಥರ ಸ್ಥಿತಿ ಬಹುಶಃ ಆಗ್ಬೋದು. ಪ್ರಕಾಶ್ ರಾಜ್ ಅವರು ಕೂಡ ತನಿಖೆಗೆ ಒಳಪಡಬೇಕಾಗುತ್ತೆ. ಡೆಫಿನೆಟ್ಲಿ ತನಿಖೆಗೆ ಒಳಪಡಬೇಕು. ನನ್ನ ಆಗ್ರಹ ಇದೆ, ಪ್ರಕಾಶ್ ರಾಜ್ ಅವರು ತನಿಖೆಗೆ ಒಳಪಡ್ತಾರೆ ಅಂತ ನಾನು ವಿಶ್ವಾಸ ವ್ಯಕ್ತಪಡಿಸ್ತೀನಿ. ಓಕೆ, 200 ಕೋಟಿ ರೂಪಾಯಿ ವಾರ ಬಂತು. ಅನುಮಾನ ಇದೆ ನಿಮ್ಗೆ ಈಗಲೂ ಕೂಡ? ಅಂದ್ರೆ 200 ಕೋಟಿ ರೂಪಾಯಿ ಇದರಲ್ಲ ಸಂಬಂಧಪಟ್ಟಂತೆ ಇದೆ, ಅನುಮಾನ ಇಲ್ಲ, ಖಾತ್ರಿ ಇದೆ. ಓಕೆ, ಅವತ್ತಿಂದಲೂ ಹೇಳ್ತಿದ್ವಿ ದುಡ್ಡಿನ ದೊಡ್ಡ ವ್ಯವಹಾರ ಇದರಲ್ಲಿ ನಡೆದಿದೆ ಅಂತ. ಈಗ ಈತನೇ ಹೇಳಿದ್ದಾನೆ, ಒಂದ್ಸಲ 5,000 ರೂಪಾಯಿ ಕೊಟ್ಟರು, ಮತ್ತೊಂದ್ಸಲ 15,000 ರೂಪಾಯಿ ಕೊಟ್ಟರು, 50 ಲಕ್ಷ ರೂಪಾಯಿ ಇದು ಭರವಸೆ ಕೊಟ್ಟರು. ಅಕಸ್ಮಾತ್ ಅಲ್ಲೇನಾದ್ರೂ ಒಂದು ಶವ ಸಿಕ್ಕು, ವೀರೇಂದ್ರ ಹೆಗಡೆ ಅವರೇನಾದ್ರೂ ದೇವರು ಕಾಪಾಡಲಿ ಅವರನ್ನ, ಆದರೆ ಹಾಗೇನಾದರೂ ಅವ್ರು ಜೈಲಿಗೆ ಹೋಗುವಂಥ ಪ್ರಮೇಯ ಬಂದಿದ್ದರೆ 50 ಲಕ್ಷ ರೂಪಾಯಿ ಬಂದಿರ್ತಿತ್ತು ಅವನಿಗೆ. ಇವೆಲ್ಲ ನೋಡಿದರೆ ದೊಡ್ಡ ಮೊತ್ತದ ಹಣ ಡೆಫಿನೆಟ್ಲಿ ಇಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದು ಅವತ್ತಿಂದಲೂ ಇತ್ತು, ಇವತ್ತು ಖಾತ್ರಿ ಆಗ್ತಾ ಇದೆ. ಒಂದು ಮಾತನ್ನು ಹೇಳಿದ್ರು ಪ್ರಕಾಶ್ ರಾಜ್ ಹೇಳಿದಂತೆ ಕೇಳ್ತಾ ಇಲ್ಲ. ಒಂದು ಮಾತನ್ನು ಹೇಳಿದ್ರು, ನಾನು ಈ ವಿಚಾರ ಸಂಬಂಧಪಟ್ಟಂತೆ ಏನು ಧರ್ಮಾಧಿಕಾರಿಗಳನ್ನ ಅವರು ಜೆಂಟ್ಲ್ಮನ್ ಅಂತ ಕರೆದ್ರು, ನನಗೆ ಗೊತ್ತಿಲ್ಲ, ಇವೆಲ್ಲವೂ ಕೂಡ ಹೇಳಿದ್ರು, ಅದನ್ನು ನೀವು ಸಮರ್ಥನೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ನೀವು ಹೇಳಿದ್ರಿ. ಜೊತೆ ಒಂದು ಮಾತನ್ನು ಹೇಳಿದ್ರು, ನಾನು ಸೌಜನ್ಯ ಪ್ರಕರಣ ಕೂಡ ಪ್ರಸ್ತಾಪ ಮಾಡಿದೆ, ಅಲ್ಲಿ ಸತ್ತಿರುವುದಂತಹ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತೆ ಕೂಡ ನನ್ನ ಒಂದು ಕಾಳಜಿ ಆಗಿತ್ತು ಅಂತ. ಸೊ ಆ ಕಾಳಜಿನ ನೋಡೋದಾದ್ರೆ ಅಲ್ಲ, ಖಂಡಿತವಾಗಿಯೂ ಈ ಕಾಳಜಿ ಸೌಜನ್ಯ ಪ್ರಕರಣದ ಕುರಿತಂತೆ ತುಂಬಾ ದೊಡ್ಡ ಮಟ್ಟದ ದನಿ ಎತ್ತು ನಾವು ಇದ್ವಿ. ನಾವು ಆ ತಾಯಿಗೆ ಹೇಳಿದ್ವಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕು, ಇದಕ್ಕೆ ಇಲ್ಲಿನ ಕೋರ್ಟ್ನಲ್ಲಿ ಆಗಲಿಲ್ಲ ಅಂತಂದಾಗ ಆಕೆ ಒಪ್ಕೊಳ್ಳಿಲ್ಲ, ಈಗ ಅಲ್ಲಿಗೆ ಹೋಗುವಂಥ ಪ್ರಯತ್ನದಲ್ಲಿದ್ದಾರೆ. ಇವೆಲ್ಲವನ್ನು ನೋಡುವಾಗ ನನಗನ್ಸುತ್ತೆ ಸೌಜನ್ಯ ಪ್ರಕರಣವೂ ಕೂಡ ಇದೇ ಥರದ ಒಂದು ಪ್ರಕರಣ. ಆ ಪ್ರಕರಣದಲ್ಲೂ ಕೂಡ ಹೀಗಾಗಿದೆ. ಅದನ್ನು ಮುಂದಿಟ್ಟುಕೊಂಡು ಆ ಪ್ರಕರಣದಿಂದ ಶುರುವಾಗಿದ್ದನ್ನ ನೀವು 150 ಸಾವು 400 ಸಾವು ಅಂತ ಹೇಳಿದ್ರಿ, ಕೊನೆಗೆ 150 ರೇಪ್ ಅಂತ ಹೇಳಿದ್ರಿ. ನೀವು ಆ್ಯಡ್ ಮಾಡ್ತಾ ಹೋಗ್ಬಿಟ್ರಲ್ಲ,
ಆ ಒಂದು ಪ್ರಕರಣದ ಆಧಾರದ ಮೇಲೆ ಇವತ್ತು ಪ್ರಕಾಶ್ ರಾಜ್ ಮಾತಾಡ್ತಾ ಹೇಳಿದ್ರು, ಅಲ್ಲಿ 100 ಜನ ಸತ್ರು, ಒಂದು ದೇವಸ್ಥಾನದ ಆವರಣದಲ್ಲಿ ಒಂದು ನದಿಯಲ್ಲಿ ಎಷ್ಟು ಜನ ಸಾಯ್ತಾರೆ, ಸಹಜವಾದ ಸಾವು, ಆ ಥರದ್ದು ಎಷ್ಟು ರೆಕಾರ್ಡ್ ಆಗುತ್ತೆ, ಅವೆಲ್ಲವನ್ನೂ ಕೂಡ ನೀವು ತೆಗೆದು ನೋಡಿದ್ರೆ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಸಂಖ್ಯೆ ಅತ್ಯಂತ ಕಡಿಮೆ, ಮಿನಿಮಮ್ ಆಗಿದೆ ಅನ್ನೋದು ಅವತ್ತೇ ಗೊತ್ತಾಗಿತ್ತಿದ್ದು. ಅದು ಇವತ್ತು ಗೊತ್ತಾಗಬೇಕಾದ ಪ್ರಮೇಯ ಇರಲಿಲ್ಲ, ಅವತ್ತೇ ಗೊತ್ತಾಗಿತ್ತು. ಬಟ್ ಅವತ್ತೇ ಗೊತ್ತಾದಾಗಲೂ ಕೂಡ ಪ್ರಕಾಶ್ ರಾಜ್ ಮುಂದೆ ಬಂದು ನಂಗೆ ಈಗ ಅರ್ಥ ಆಗಿದೆ ಇದರ ಹಿಂದೆ ಏನಿದೆ ಅಂತ ಹೇಳಿದೆ. ಅವರು ನೇರವಾಗಿ ಹೋಗಿ ಚಿನ್ನಯ್ಯನಿಗೆ ಪ್ರೇರಣೆ ಕೊಟ್ಟು ಹೆಂಗಾದ್ರೂ ಮಾಡಿ ಒಳಗೆ ಹಾಕ್ಸು ಅಂತ ಹೇಳಿದರೆ ಏನು ಅರ್ಥ ಇದೆ ಇದು? ಅಂದರೆ ಇದು ಜನರ ಭಾವನೆಗಳೊಂದಿಗೆ ಆಡುವಂಥ ಆಟ ಅಂತ ನನಗನ್ಸುತ್ತೆ. ಒಂದು ಎಚ್ಚರಿಕೆಯ ಸಂದೇಶ ಇಲ್ಲಿಂದ ಹೋಗಬೇಕು. ಚಿನ್ನಯ್ಯವರ ಹೇಳಿಕೆಯ ಮೇಲೆ ತನಿಖೆ ಆದರೆ ಈಗ SIT ತನಿಖೆ ಆಗಿರುವಂಥದ್ದು, ನೀವು ಚಿನ್ನಯ್ಯ ಆಗಬೇಕು. ನಮ್ಮ ಆಗ್ರಹ ಇಷ್ಟ ಇದೆ. ಚಿನ್ನಯ್ಯನವರ ಹೇಳಿಕೆಯ ಮೇಲೆ ನೀವು SIT ರಚನೆ ಮಾಡಿ ಭೂಮಿ ಅಗ್ದಿದ್ದೀರಿ. ಚಿನ್ನಯ್ಯನವರ ಹೇಳಿಕೆಯ ಮೇಲೆ ತನಿಖೆಯನ್ನು ಕೂಡ ಈಗ ವಾಪಸ್ ನಡೆಸಬೇಕು ಅನ್ನೋದು ನನ್ನ ಆಗ್ರಹ ಮಾಡಿದಂತ ಎಡಪಂಥೀಯರು ಅಥವಾ ಒಂದಷ್ಟು ಜನ ಹೋಗಿ ಭೇಟಿ ಮಾಡಿದಂಥವ್ರಿಗೆ ಈಗ ಏನು ಹೇಳ್ತೀರಾ? ಅಲ್ಲ, ನಾನು ಅವ್ರನ್ನೇ ಕೇಳ್ಕೊಳ್ತೀನಿ, ನೀವು ನ್ಯಾಯಕ್ಕೋಸ್ಕರ ಹೋರಾಡ್ತಿರೋರು ಅಂತ ಆದ್ರೆ ನ್ಯಾಯ ಹೊರಗೆ ಬರಲಿ. ಈಗ ನೀವು ಈಗಲೂ ನೀವು ಆಗ್ರಹ ಮಾಡಿ ನಮ್ಮ ಜೊತೆ ಸೇರ್ಕೊಳ್ಳಿ. ನಾವು ಮುಂದೆ ಹೋಗ್ತಿರ್ತೀವಿ, ಹಿಂದೆ ನಮ್ಮ ಜೊತೆ ಜಾಯ್ನ್ ಆಗಿ ನೀವು ಕೂಡ ನಾವೆಲ್ಲರೂ ಸೇರಿ ನ್ಯಾಯಕ್ಕೆ ಆಗ್ರಹ ಮಾಡಿಸೋಣ. ಏನೇನು ತೊಂದರೆ ಆಗಿದೆಯೋ ಧರ್ಮಸ್ಥಳದಲ್ಲಿ ಹೊರಗೆ ಬರಲಿ, ಅಥವಾ ಧರ್ಮಸ್ಥಳಕ್ಕೆ ತೊಂದರೆ ಮಾಡಬೇಕು ಅಂತ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು ಎಲ್ಲವೂ ಹೊರಗೆ ಬರಲಿ ಅಂತ ಒಂದು ನ್ಯಾಯಕ್ಕೋಸ್ಕರ ಆಗ್ರಹ. ಕೊನೆಯ ವೀಕ್ಷಕರೇ, ಇದು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು, ಚಿನ್ನಯ್ಯ ಹೇಳಿಕೆ ಕೊಟ್ಟ ನಂತರ ಈ ಪ್ರಕರಣ ಗಂಭೀರ ಸ್ವರೂಪವನ್ನು ತೆಗೆದುಕೊಂಡಿರುವಂಥದ್ದು. ಚಿನ್ನಯ್ಯ ಹೇಳಿಕೆಯ ಮೇಲೆ ನೀವು ವಿಶೇಷ ಅಂದರೆ SIT ತನಿಖೆಯನ್ನು ಮಾಡಬೇಕು, ಆಗ ಹೊಸ ಹೊಸ ಸತ್ಯ ಸಂಗತಿಗಳು ಹೊರ ಬರುತ್ತೆ. ಇಲ್ಲ ಅಂತಂದ್ರೆ ಜನಾಗ್ರಹ, ಜನಾಂದೋಲನ, ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಕೂಡ ನಾವು ಹೋಗಿ ಮನವಿ ಮಾಡ್ತೀವಿ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.